ಇಲ್ಲಿ ನೋಡಿ ಆ್ಯಪಲ್ ಮರಗಳು ನೋಡಿದ್ರೆ ಆ್ಯಪಲ್ ಮರ ನೋಡಿದ್ರೆ ಇದೇ ಥರ ಇರುತ್ತೆ. ಸೊ ಇದೇ ಆ್ಯಪಲ್ ಮರ ನೋಡಿ, ಯಾರು ನೋಡಿಲ್ಲ ನೋಡ್ಕೊಬಿಡಿ. ಇದೇ ಆ್ಯಪಲ್ ಮರ. ನಾವೇನಾರು ಒಂದು ಹಣ್ಣಿನ ಕಿತ್ತಾಕ್ಬಿಟ್ರೆ 5,000 ಫೈನು ಬೋರ್ಡಲ್ಲಿ ಬರೆಸಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಆ್ಯಪಲ್ ರೇಟು ತುಂಬ ಕಡಿಮೆ, 90 ರೂಪಾಯಿ kg, 80 ರೂಪಾಯಿ 1 kg ಅಷ್ಟೇ. ನಾವು ಎಷ್ಟೇ ಖುಷಿಯಾಗಿ ಬೇರೆ ಕಡೆ ಹೋಗಿ ಒಂದು ಪ್ಲೇಸ್ ನೋಡಿದ್ರೂ ಕೂಡ ಈ ಥರ ಒಂದು ಆಕ್ಸಿಡೆಂಟ್ ಏನಾದ್ರು ನೋಡಿದ್ರೆ ನಮಗೆ ಒಂಥರ ಭಯ ಆಗ್ತಾಯಿದೆ. ನಾವು ಕರ್ನಾಟಕದಿಂದ ಯಾವ ಮೂಲೆಯಿಂದೋ ಬಂದಿರ್ತೀವಿ. ಸೊ ಈ ಥರ ಆಕ್ಸಿಡೆಂಟ್ ಆಗಿದ್ದರೆ ನಾವು ವಾಪಸ್ ನಮ್ಮ ಊರಿಗೆ ಹೋಗ್ತೀವ, ಇಲ್ಲ ನಮಗೇನಾರು ಒಂದು ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಭಯ ಆಗ್ತಾಯಿದೆ. ಮಹಾರಾಷ್ಟ್ರ ಮುಂಬೈಯಲ್ಲಿ ಮಳೆ ಆಗ್ತಾಯಿದೆ. ಸೊ ಇಲ್ಲಿ ನೋಡಿ, ದೊಡ್ಡ ದೊಡ್ಡ ಮರಗಳು ಏನೂ ಕಾಣಲ್ಲ. ಇಲ್ಲಿ ಒಂದು 20-30 ಕಿಲೋಮೀಟ್ರ್ ರೋಡ್ ಇದೆ. ಇದು ಏನಂದರೆ ದೊಡ್ಡ ದೊಡ್ಡ ಮರಗಳಿಲ್ವಲ್ಲ, ಇಲ್ಲಿ ಇದೇ ಥರ ಮಳೆ ಕಂಟಿನ್ಯೂ ಆಗ್ತಾಯಿದ್ರೆ ಭೂಕುಸಿತ ಜಾಸ್ತಿ ಆಗುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ನೋಡೋದೇ ಡೇಂಜರ್. ಅಲ್ಲಿ ನೋಡಿ ಮೇಲ್ಗಡೆ ಒಂಚೂರು ನೀರು ಕಾಣ್ತಾ ಇದೆ. ಸೊ ಅಲ್ಲಿಂದ ಮೇಲ್ಗಡೆ ಮಳೆ ಬಿದ್ದು ಅಲ್ಲಿಂದ ಬರೋ ನೀರು ಇದು. ಈ ಮಣ್ಣು ಈಗ ಬಿದ್ದಿರೋದು, ನಾನು ಗಾಡಿ ನಿಲ್ಲಿಸಿದ್ನಲ್ಲ ಜಸ್ಟ್ ಈಗ ಬಿದ್ದಿರೋದು. ಇದೆಲ್ಲ ನೋಡಿದ್ರೆ ನಮಗೊಂಥರ ಭಯ ಆಗ್ತಾಯಿದೆ. ಗಾಡಿಯಲ್ಲಿ ನಿಲ್ಲಿಸ್ಬಾರ್ದಂತ ಬೇರೆ ಕಡೆ ತಗೊಬಂದಿದ್ದೀವಿ. ನೋಡಿ ಹೆಂಗಿದೆ. ನಾವು ಲಡಾಖಿಂದ ನಮ್ಮ ಕರ್ನಾಟಕಕ್ಕೆ ವಾಪಸ್ ಬರ್ತಾಯಿದ್ದೀವಿ. ಮಹಾರಾಷ್ಟ್ರ ಮುಂಬೈ ಈ ಕಡೆ ಬರ್ತಾಯಿದ್ದೀವಿ. ಸೊ ಈಗ ವಾಪಸ್ ಬರ್ತಾಯಿದ್ದೀವಿ. ನಾವು ಹೋಗೋದಕ್ಕೆ ಇದೇ ರೋಡಲ್ಲೇ ಹೋಗಿರೋದು, ನೈಟ್ ಹೊತ್ತಲ್ಲಿ ಹೋಗಿರೋದು. ಅದು ಸಿಕ್ಕೋಬಿಟ್ಟೆ ಅದೊಂಥರ ಭಯ ಆಗ್ತೈತೆ ಈ ರೋಡಲ್ಲಿ. ಈ ಕಡೆ ಒಂದು ಡೆವಿಲ್ ಫಿಲಮ್ ತೆಗಿಬೋದು, ಅಷ್ಟೊಂದು ಭಯಂಕರ ಈ ರೋಡು. ಮತ್ತು ಇಲ್ಲಿ ಜಾಸ್ತಿ ಗಾಡಿಗಳು ಯಾವುದೂ ಓಡಾಡಲ್ಲ, ಅಷ್ಟೊಂದು ಭಯ. ಎರಡೇ ಬೈಕಲ್ಲಿ ಹೋಗಿರೋದು, ಚೆನ್ನಾಗಿದೆ.